ನಮಸ್ತೆ ಫ್ರೆಂಡ್ಸ್, ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇನ್ನೇನು ದಸರಾ ಹಾಲಿಡೇಸು ಬರ್ತಾ ಇದೆ, ಮಕ್ಕಳಿಗೆಲ್ಲ ಎಕ್ಸಾಮು ಮುಗಿಯುತ್ತಾ ಇದೆ. ಒನ್ ಡೇ ಟ್ರಿಪ್ ಏನಾದರೂ ನೀವು ಪ್ಲ್ಯಾನ್ ಮಾಡ್ತಾಯಿದ್ರಿ, ಖಂಡಿತವಾಗ್ಲೂ ಮಂಗಳೂರು ಟ್ರಿಪ್ ಹೋಗಿ ಮಕ್ಕಳಿಗೂ ಸಹ ತುಂಬಾ ಖುಷಿ ಸಿಗುತ್ತೆ. ಅದರಲ್ಲಿ ಈ AC ಟ್ರೈನಲ್ಲಿ ನಾವು ಜರ್ನಿ ಮಾಡೋದ್ರಿಂದ ನಮ್ಗೆ ಆಲಸ್ಯ ಆಯಾಸ ಅನ್ನೋದು ಸಹ ಆಗಲ್ಲ. ಬೆಸ್ಟು ಅಂತ ಹೇಳ್ಬೋದು. ಒನ್ ಡೇ ಟ್ರಿಪ್ಪಾಗಿ ತುಂಬ ಚೆನ್ನಾಗಿರುತ್ತೆ ಜರ್ನಿ ಅಂತೂ. ಮಂಗಳೂರು ಟ್ರಿಪ್ಪು 2 ದೇವಸ್ಥಾನ ನೋಡ್ಬೋದು, 2 ಬೀಚ್ ನೋಡ್ಬೋದು. ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ನಾವು ಬೆಂಗಳೂರಿಗೆ ಹಿಂತಿರುಗ್ಬೋದು. ಬೆಂಗಳೂರಿಂದನೇ ಡೈರೆಕ್ಟಾಗಿ ಟ್ರೈನ್ ಇದೆ. ಖಂಡಿತ ಈಗಲೇ ನೀವು ಎಲ್ಲರೂ ಬುಕ್ ಮಾಡಿಕೊಂಡು ಇದು ಟ್ರಿಪ್ ಅಂತೂ ಪ್ಲ್ಯಾನ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಮಕ್ಕಳಂತೂ ಎಂಜಾಯ್ ಮಾಡ್ತಾರೆ ಈ ಸಮುದ್ರ ಎಲ್ಲ ಇರೋದ್ರಿಂದ. ನೋಡಿ, ನಾವು ಮೊನ್ನೆ ಹೋಗಿದ್ವಿ ಮಂಗಳೂರು ಟ್ರಿಪ್ಪು. ಬೆಂಗಳೂರಿಂದ ಹೋಗಿದ್ದಿದ್ದು. ಹೀಗೆ ಮೆಟ್ರೋ ಸ್ಟೇಷನ್ಗೆ ಬಂದ್ವಿ, ಅಂದರೆ ದೀಪಾಂಜಲಿ ನಗರ ಮೆಟ್ರೋ ಸ್ಟೇಷನ್ನಿಂದ ನಿಮಗೆ ಎಲ್ಲ ವಿಡಿಯೋ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ. ಇದು ದೀಪಾಂಜಲಿ ನಗರ ಮೆಟ್ರೋ ಸ್ಟೇಷನ್ನು ಆಗಿರುತ್ತೆ. ಅಲ್ಲಿ ನಾವು ಬುಕ್ ಮಾಡ್ಕೊಂಡಿದ್ದು ಟ್ರೈನು 8 ಗಂಟೆಗೆ ಅಂತ. ಇಲ್ಲಿ ಇನ್ನೊಂದು ವಿಷಯ ಇದೆ ನಿಮಗೆ, ಇವಾಗ ಮೆಜೆಸ್ಟಿಕ್ಕಲ್ಲಿ ಟ್ರೈನ್ ಅನ್ನೋದು ಸಿಗಲ್ಲ. ಹಾಗಾಗಿ ನಮ್ಗೆ 8 ಗಂಟೆ ಅಂತ ಮೊಬೈಲಲ್ಲಿ ತೋರಿಸ್ತಾ ಇತ್ತು. ಮತ್ತೆ ಅದರದ್ದು ವಿಷಯ ಹೇಳ್ತೀನಿ ನಿಮಗೆ. ಈ ರೀತಿಯಾಗಿ ಮೆಟ್ರೋ ಸ್ಟೇಷನ್ನಿಂದ ನಾವು ಹೊರಟ್ವಿ. ದೀಪಾಂಜಲಿ ನಗರದಿಂದ ಮೆಟ್ರೋಗೆ ಅಂದರೆ ಮೆಜೆಸ್ಟಿಕ್ ಮೆಟ್ರೋಗೆ ಹೋದ್ವಿ. ದೀಪಾಂಜಲಿ ನಗರಿಂದ ಮೆಜೆಸ್ಟಿಕ್ಗೆ ಒಂದು 50 ರುಪೀಸು ಚಾರ್ಜ್ ಆಯಿತು. ಹಾಗೆ ನೋಡಿ, ಇದು ರೈಲ್ವೆ ಸ್ಟೇಷನ್ನು. ಇದು ಯಶವಂತಪುರ ರೈಲ್ವೆ ಸ್ಟೇಷನ್ ಆಗಿರುತ್ತೆ. ನೀವಿಲ್ಲಿ ಕೇಳ್ಬೋದು, ಏನಪ್ಪ ಯಶವಂತಪುರ ಅಂತ ಇದ್ದಾರೆ ಅಂತ. ಅದು ಮೊಬೈಲಲ್ಲಿ ಮೆಜೆಸ್ಟಿಕ್ಕು ಅಂತ ತೋರಿಸ್ತು, ಆದರೆ ಇವಾಗ ಮೆಜೆಸ್ಟಿಕ್ಕಿಂದ ಯಶವಂತಪುರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಹಾಗಾಗಿ 8 ಗಂಟೆ ಟ್ರೈನೆಲ್ಲ 9:30ಗೆ ಇಲ್ಲಿ ಟ್ರೈನು ಸಿಕ್ತು ನಮಗೆ. ಅಲ್ಲಿಂದ ಇಲ್ಲಿಗೆ ಬರೋ ಹಾಗಾಯಿತು. ನೀವು ಇದಂತೂ ತಪ್ಪು ಮಾಡೋಕ್ಕೆ ಹೋಗಬೇಡಿ, ನೋಡ್ಕೊಳ್ಳಿ. ಈಗ ಶಿಫ್ಟ್ ಆಗಿದೆ ಮೆಜೆಸ್ಟಿಕ್ಕಿಂದ ಯಶವಂತಪುರಕ್ಕೆ. ಹಾಗೆ ಗೀ ರೈಸು ದಾಲ್ ಫ್ರೈ ಬುಕ್ ಮಾಡ್ಕೊಂಡಿದ್ವಿ. ನಮಗೆ ಇನ್ನೂ ಸ್ಟೇಷನಲ್ಲಿ ಟೈಮ್ ಇರೋ ಕಾರಣದಿಂದಾಗಿ ನಾವು ಬುಕ್ ಮಾಡಿಕೊಂಡು ಫಸ್ಟೇ ತಿಂಡಿನ ಆರ್ಡ್ರ್ ಮಾಡಿ ಹೋಟೆಲಿಂದ ತರಿಸ್ಕೊಂಡ್ವಿದ್ವಿ. ನಾವು ಇದ್ರ ಟ್ರೈನಲ್ಲೇನು ತಿಂಡಿ ಏನು ಕಾಫಿ ಟೀ ಏನು ತೊಗೊಳಕ್ಕೆ ಹೋಗಲಿಲ್ಲ. ಹೋಟೆಲಿಂದ ಬುಕ್ ಮಾಡ್ಕೊಬೋದು. ತಿಂಡಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆರ್ಡ್ರು ಕೂಡ ತಂದುಕೊಡ್ತಾರೆ. ಹಾಗೆ ನೋಡಿ, AC ಟ್ರೈನು ಈ ರೀತಿಯಾಗಿ ನಾವು ಬುಕ್ ಮಾಡ್ಕೊಂಡಿದ್ರಿ. ತುಂಬಾ ಫೆಸಿಲಿಟಿ ಇದೆ AC ಟ್ರೈನು. ಭಯ ಸಹ ಏನೂ ಇಲ್ಲ. ಆರಾಮಾಗಿ ನೈಟ್ ಜರ್ನಿ ಅಂತೂ ಖಂಡಿತವಾಗ್ಲೂ ಮಾಡ್ಬೋದು. ತೊಂದರೆ ಕೂಡ ಆಗಲ್ಲ ಮಕ್ಕಳಿಗೂ ಸಹ. ಹೀಗೆ ನಾವು ರಾತ್ರಿ ಜರ್ನಿ ಎಲ್ಲ ಮಾಡಿದ್ವಿ. ನಂತರ ಬೆಳಗ್ಗಿನ ಜಾವ ವ್ಯೂಸು ಇದಾಗಿರುತ್ತೆ. ನಿಜಕ್ಕೂ ಈ ಟ್ರೈನಲ್ಲಿ ಹೋಗೋ ಟ್ರಿಪ್ಪು ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಅನ್ಬೋದು ಇಲ್ಲಿ AC ಬಸ್ಸಲ್ಲಿ ಆರಾಮ್ಸೆ ಇದಕ್ಕಿಂತ ಕಡಿಮೆ ಟೈಮಲ್ಲೇ ಹೋಗಿ ನಾವು ತಲುಪ್ಬೋದಲ್ಲ ಅಂತ. ಆದರೆ ನಾವು ಈ ವ್ಯೂಸ್ಗಳನ್ನೆಲ್ಲ ಖಂಡಿತ ಮಿಸ್ ಮಾಡ್ಕೊತೀವಿ. ನಾವು ಟ್ರೈನಲ್ಲಿ ಹೋಗ್ತಾನೆ ಈ ವ್ಯೂಸು ನೋಡಿ, ಗಿಡ ಮರಗಳು, ಈ ರೀತಿ ಬೆಳ್ಳನೆಯ ಬೆಳಕು, ಮುಂಜಾನೆಯ ಬೆಳಕು, ಮಂಜಿನ ಹನಿಗಳು, ಇದೆಲ್ಲ ನೋಡೋದಂತೂ ಖಂಡಿತ ಮಿಸ್ ಮಾಡ್ಕೊತೀವಿ. ಮಕ್ಕಳಿಗೂ ಅಷ್ಟೇ ಈ ವ್ಯೂಸು ನೀವು ತೋರ್ಸೋಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಟ್ರೈನಲ್ಲಿ ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಿರುತ್ತೆ ಈ ವ್ಯೂಸ್ ಅಂತೂ. ಗಿಡ ಮರಗಳು ಈ ರೀತಿಯಾಗಿ ಮುಂಜಾನೆಯ ಬೆಳಕು ನಾವು ಎಲ್ಲಿ ತಾನೇ ನೋಡೋಕ್ಕೆ ಸಾಧ್ಯ, ಬೆಂಗಳೂರಲ್ಲಂತೂ ನೋಡೋಕ್ಕೆ ಸಾಧ್ಯವಿಲ್ಲ. ಈ ರೀತಿ ನಾವು ಟ್ರೈನಲ್ಲಿ ಹೋಗುವಾಗ ಈ ವ್ಯೂಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಮಂಜು ಸಹ ಹಾಗೆ ಇದೆ. ಈ ರೀತಿ ನೋಡೋದು ನಾವು ಬಸ್ಸಲ್ಲಿ ಹೋದರೆ ಮಿಸ್ ಮಾಡ್ಕೊತೀವಿ. ರೋಡ್ ನೋಡ್ಬೋದು, ಬಸ್ ನೋಡ್ಬೋದು, ಇದೆಲ್ಲ ನಾವು ಬೆಂಗಳೂರಲ್ಲಿ ಸಾಮಾನ್ಯವಾಗಿ ನೋಡೇ ಇರ್ತೀರಿ. ಮಕ್ಕಳು ಸಹ ಬೇಜಾರಾಗಿರುತ್ತೆ. ಇಂಥ ವ್ಯೂಸು ನೋಡೋದ್ರಿಂದ ಒಳ್ಳೆ ಪರಿಸರದ ವಾತಾವರಣ ನೋಡ್ದಂಗೂ ಇರುತ್ತೆ. ಅವ್ರಿಗೆ ಒಳ್ಳೆ ಗಾಳಿ ಬೆಳಕು ಸಿಕ್ದಂಗೂ ಇರುತ್ತೆ. ಅವ್ರಿಗೆ ಮಕ್ಕಳಿಗೂ ಅಷ್ಟೇ, ನಮಗೂ ಅಷ್ಟೇ ಒಂದು ಒಳ್ಳೆ ನಮಗಂತೂ ಟ್ರಿಪ್ಪು ಅನಿಸುತ್ತೆ. ಈ ರೀತಿ ಟ್ರೈನಲ್ಲಿ ಹೋಗೋದ್ರಿಂದಾಗಿ ನೀವು ಆದಷ್ಟು ಮುಂಚಿತವಾಗಿ ಟ್ರೈನಲ್ಲಿ ಬುಕ್ ಮಾಡ್ಕೊಳ್ಳಿ. ನೈಟ್ ಜರ್ನಿಗೆ ಬುಕ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ನಾವು ರಾತ್ರಿ 9:30ಗೆ ಬಿಟ್ಟು ಯಶವಂತಪುರ ಈ ಟ್ರೈನ್ ಅಂತೂ 8 ಗಂಟೆಗೆ ಅಂತ ಬುಕ್ ಆಗಿದ್ದಿದ್ದು. ಅದು ಮೆಜೆಸ್ಟಿಕ್ಕಲ್ಲಿ ಟ್ರೈನ್ ಎಲ್ದಿರ ಇರೋ ಕಾರಣದಿಂದಾಗಿ ಶಿಫ್ಟ್ ಆಗಿರೋದ್ರಿಂದ 9:30ಗೆ ಯಶವಂತಪುರ ಬಿಡ್ತು ಈ ಟ್ರೈನು. 9:30 ಬಿಟ್ಟು ಮತ್ತೆ 6:45 ಹತ್ತಿರ 7 ಗಂಟೆ ಆಯಿತು ನಾವು ಮಂಗಳೂರು ಸ್ಟೇಷನ್ನು ತಲುಪೋ ಅಷ್ಟೊತ್ತಿಗೆ. ನೋಡಿ ಎಷ್ಟು ಚೆನ್ನಾಗಿದೆ ಮಂಜಿನ ವಾತಾವರಣ ಅಂತೂ. ಈ ರೀತಿ ನೋಡೋದು ಸಾಧ್ಯವೇ?
ನಾವಂತೂ ಬಸ್ಸಲ್ಲಿ ಹೋದರೆ ಖಂಡಿತ ಇಲ್ಲ. ಎ ಸಿ ಬಸ್ ಆದರೂ ಸಹ ನಾವು ಬೇಗನೆ ತಲುಪಿಬಿಡ್ತೀವಿ. ಆದರೆ ಈ ಕ್ಷಣಗಳು, ಈ ಸನ್ನಿವೇಶಗಳು ಇವೆಲ್ಲ ನಾವು ಕಳ್ಕೊಂಬಿಡ್ತೀವಿ. ನೋಡಿ ಈ ರೀತಿ ಕೆರೆ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ದೂರದವರೆಗೂ ಕಾಣ್ತಾ ಇದೆ ನಿಮಗೆಲ್ಲ ವ್ಯೂಸ್ ಅಂತೂ. ಗಿಡ ಮರಗಳ ಮಧ್ಯೆ ಇರೋ ಕೆರೆ ಇದೆಲ್ಲ ಮಕ್ಕಳಿಗೆ ತೋರ್ಸೋಕ್ಕೂ ಚೆನ್ನಾಗಿರುತ್ತೆ, ಅವ್ರಿಗೂ ಒಂದು ಮೆಮೊರಿಬಲ್ ಆಗಿರುತ್ತೆ. ಟೂರು ಟ್ರಿಪ್ಪು ಅಂತಲೇ ಹೇಳ್ಬೋದು. ತುಂಬಾ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು ಟ್ರೈನಲ್ಲಿ ಹೋಗೋವಾಗಂತೂ ಖಂಡಿತವಾಗ್ಲೂ. ನೈಟು ಮಲ್ಕೊಂಡ್ಬಿಟ್ರು ಕೂಡ ಬೆಳಗಿನ ಜಾವ ಇದೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂದರೆ ಅಷ್ಟು ಚೆನ್ನಾಗಿ ಈ ವ್ಯೂಸ್ಗಳನ್ನೆಲ್ಲ ನೋಡ್ತಾ ತುಂಬಾ ಎಂಜಾಯ್ ನಾವು ಸಹ ಮಾಡಿದ್ವಿ. ಹಾಗೆ ನೀವು ಈ ರೀತಿ ಟ್ರೈನಲ್ಲಿ ಹೋಗೋದ್ರಿಂದ ನೀವು ಸಹ ಎಂಜಾಯ್ ಮಾಡ್ತೀರಿ, ಸೇಫಾಗೂ ಇರುತ್ತೆ, ಆರಾಮಾಗೆ ಮಲ್ಕೊಂಡು ಹೋಗ್ಬೋದು. ಜರ್ನಿ ಮಾಡಿದ್ವಿ ಅಂತಲೇ ಅನಿಸಲ್ಲ. ಮತ್ತು ಜಂಕ್ಷನ್ ಬಂದಿತ್ತು, ಆ ಜಂಕ್ಷನಲ್ಲಿ ನಾವು ಟೀ ಸಹ ತಗೊಂಡ್ವಿ. ಜಂಕ್ಷನ್ ಬಂದಾಗ ಇಳಿರಿ, ಒಂದು 5 ನಿಮಿಷ ಇಲ್ಲ 10 ನಿಮಿಷ ಟೈಮ್ ಇರುತ್ತೆ, ನೋಡಿಕೊಂಡು ಯಾರನ್ನಾದ್ರೂ ಕೇಳಿ ಇಳಿರಿ. ಆದಷ್ಟು ಹಾಗೆ ಇಳಿಬೇಡಿ, ಯಾಕಂದರೆ ಟ್ರೈನು ಹೊರಟೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಜಂಕ್ಷನ್ಗಳು ಬಂದಾಗ ಹೇಳಿದು ಟೀ ಕಾಫಿ ತಗೊಳ್ಳಿ. ಟ್ರೈನಲ್ಲೂ ಆದಷ್ಟು ಬರ್ತಾ ಇರುತ್ತೆ, ಅಕಸ್ಮಾತಾಗಿ ನಿಮ್ಗೆ ಇಷ್ಟ ಇಲ್ಲ ಅನ್ನೋರಿಗೆ ಹೇಳ್ತಾ ಇದ್ದೀನಿ. ಈ ರೀತಿ ನೋಡಿ ಯಾವ ರೀತಿ ಕಾಣ್ತಾ ಇದೆ ವ್ಯೂಸ್ ಅಂತೂ ತುಂಬಾ ಎಂಜಾಯ್ ಮಾಡಿದ್ವಿ ನಾವಂತೂ. ಈ ವ್ಯೂಸ್ ನೋಡೋದಕ್ಕಂತೂ ಈ ಗಿಡ ಮರಗಳು, ನಾವು ಫಾರೆಸ್ಟ್ಗೆ ಅಥವಾ ಹೋದರೂ ಸಹ ಈ ರೀತಿ ವ್ಯೂಸ್ ಅಂತೂ ನೋಡೋಕ್ಕಾಗತ್ತಾ? ಖಂಡಿತ ಆಗಲ್ಲ. ಹಾಗೆ ಟ್ರೈನ್ ಸ್ಟೇಷನ್ನು ಮಂಗಳೂರು ಸ್ಟೇಷನ್ಗೆ ಬರೋದಕ್ಕೆ 6:45 ಆಯಿತು. ನಾವು ಎಕ್ಸಾಮು ಇತ್ತು, ಹಾಗಾಗಿ ಆಟೋದಲ್ಲಿ ಈ ರೀತಿ ಹೋದ್ವಿ ಎಕ್ಸಾಮ್ಗೆ ಅಂತ. ಹಾಗಾಗಿ ನಾವು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ನಾವು ಒಂದು ದೇವಸ್ಥಾನ ಮತ್ತು ಒಂದು ಬೀಚ್ ನೋಡಿದ್ವಿ. ಟ್ರಿಪ್ಗೆ ಅಂತ ಪ್ಲ್ಯಾನ್ ಮಾಡಿದಾಗ ಆರಾಮಾಗೆ 2ರಿಂದ 3 ದೇವಸ್ಥಾನ ನೋಡಿಕೊಂಡು 2 ಬೀಚ್ಗಳು ನೋಡಿಕೊಂಡು ಆರಾಮ್ಸೆ ಎಂಜಾಯ್ ಮಾಡಿಕೊಂಡು ಮತ್ತೆ ನೈಟ್ ಟ್ರೈನ್ಗೆ ರೀಚ್ ಆಗ್ಬೋದು. ಹಾಗೆ ರೈಲ್ವೆ ಸ್ಟೇಷನ್ನಿಂದ ಸ್ವಲ್ಪ ಹತ್ತಿರದಲ್ಲೇ ಒಂಚೂರು ವಾಕಬಲ್ ಡಿಸ್ಟೆನ್ಸಲ್ಲಿ ಇರುತ್ತೆ ಬಸ್ ಸ್ಟ್ಯಾಂಡ್ ಅನ್ನೋದು. ಅಲ್ಲಿಂದ ನೀವು ಈ ಬಸ್ ಸ್ಟ್ಯಾಂಡ್ಗೆ ಬಂದರೆ, ಮಂಗಳೂರು ಬಸ್ ಸ್ಟ್ಯಾಂಡ್ಗೆ ಬಂದರೆ ಅದರ ಆಪೋಸಿಟಲ್ಲೇ ಈ ರೀತಿ ತಿಂಡಿ ಇದೆ, ಪಂಚಮಿ ಹೋಟೆಲ್ ಅಂತ. ನಾವು ವೆಜ್ ಹೋಟ್ಲ್ ಅಂತ ಹುಡುಕ್ತಾ ಇದ್ವಿ, ಹಾಗಾಗಿ ಒಳ್ಳೆ ವೆಜ್ ಹೋಟ್ಲು ಸಿಕ್ತು ಅಂತ ಹೇಳ್ಬೋದು ಈ ಪಂಚಮಿ ಹೋಟೆಲ್ ಅಂತೂ. ಊಟ ತಿಂಡಿ ಅಂತೂ ಸಖತ್ತಾಗಿತ್ತು. ಈ ರೀತಿಯಾಗಿ ನಾವು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಊಟ ಅಂತ ತೊಗೊಂಡ್ವಿ. ತಿಂಡಿ ಏನು ತೊಗೊಳ್ಳಿಲ್ಲ, ಒಂದು 12:30 1 ಗಂಟೆ ಸಮಯ ಆಗಿತ್ತು. ಈ ಸಮಯದಲ್ಲಿ ಊಟನೇ ಬೆಸ್ಟು ಅಂತ ಅಂದ್ಬಿಟ್ಟು ಈ ರೀತಿ ಊಟ ತೊಗೊಂಡ್ವಿ. 80 ರೂಪಾಯಿಂದು ಊಟ ಆಗಿರುತ್ತೆ ಈ ಊಟ ಅಂತೂ. 100 ರೂಪಾಯಿಂದು ಊಟನೂ ಇತ್ತು, ಅದು ಪೂರಿ ಸೇರಿಸಿ ಕೊಡ್ತಾರೆ. 80 ರೂಪಾಯಿ ಊಟ ಅಂದರೆ ಈ ರೀತಿ ರೈಸು ಇಷ್ಟು ಮಾತ್ರ ಕೊಡ್ತಾರೆ. ಮತ್ತು ಒಂದು ಪ್ಲೇಟು ಪೂರಿ ಸಹ ಸಪ್ರೇಟಾಗಿ ತೊಗೊಂಡ್ವಿ. ಇದು ಬಂದು 60 ರುಪೀಸು. ಪರವಾಗಿಲ್ಲ, ತಿಂಡಿ ಅಂತೂ ತುಂಬ ಚೆನ್ನಾಗಿತ್ತು. ಮಂಗಳೂರು ಅಂದಮೇಲೆ ಮಂಗಳೂರು ಸಾಂಬಾರು ಸೌತೆಕಾಯಿ ಇರಲೇಬೇಕಲ್ವ, ಹಾಗಾಗಿ ಮಂಗಳೂರು ಸಾಂಬಾರು ಸೌತೆಕಾಯಿಯಿಂದ ಮಾಡಿರೋವಂಥ ಸಾಂಬಾರು ತಿಂದು ಸೌದು. ಹಾಗೆ ನಾವು ಪಕೋಡ ಸಹ ತೊಗೊಂಡ್ವಿ, 1 ಪ್ಲೇಟು, ಒಂದು ಅನ್ನ ಸಾಂಬಾರು, 1 ಪ್ಲೇಟು ಪೂರಿ, ಹಾಗೆ 1 ಪ್ಲೇಟು ಪಕೋಡ. ಮತ್ತು ನಾವು 2 ಇಡ್ಲಿ ಖಾಲಿ ಹೊಟ್ಟೆಲ್ ತಿಂತಾಯಿದ್ದೀವಿ, ಅನ್ನ ಸಾಂಬಾರು ಜೊತೆಗೆ ಇಡ್ಲಿ ಇದ್ದರೆ ಚೆನ್ನಾಗಿರುತ್ತೆ ಅಂತ 2 ಇಡ್ಲಿ ಸಾಂಬಾರು ತೊಗೊಂಡ್ವಿ. ಮತ್ತು ಒಂದು ವಾಟ್ರ್ ಬಾಟ್ಲು 1 ಲೀಟ್ರ್ ತೊಗೊಂಡ್ವಿ. ಇಷ್ಟಕ್ಕೂ ಸೇರಿ 220 ರುಪೀಸ್ ಆಯಿತು. ಇಬ್ಬರು ಊಟ ಮಾಡಿದ್ವಿ ಆರಾಮಾಗಿ. ಹಾಗೆ ಇಲ್ಲಿ ನೋಡಿ ಈ ರೀತಿ ಅರಿಶಿಣದ ಕೊಂಬಿಂದ ಗಿಡಗಳಿರುತ್ತಲ್ಲ, ಅದು ದೇವಸ್ಥಾನಕ್ಕೆ ಕೊಡೋದು ತುಂಬ ಪ್ರತೀತಿಯಂತೆ ಇಲ್ಲಿನ ಆಚಾರ ವಿಚಾರ. ಈ ರೀತಿಯಾಗಿ ಇತ್ತು. ಹೂಗಳಂತೂ ಕಲರಾಗಿತ್ತು. ಇದು ಅಲ್ಲಿಂದ ಸ್ವಲ್ಪ ಹೋಟೆಲಿಂದ ಸ್ವಲ್ಪ ದೂರಕ್ಕೆ ಬಂದರೆ ಇದು ಇರೋವಂಥ ಹೂಗಳು ಮಾರ್ಕೆಟು. ನಿಮ್ಗೆ ಯಾಕೆ ತಿಳಿಸ್ತಾ ಇದ್ದೀನಿ ಅಂದರೆ, ಇದು ಅರಿಶಿಣದ ಕೊಂಬುದು ಗಿಡ ಆಗಿರುತ್ತೆ, ಹಾಗಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ಹಾಗೆ ಅಲ್ಲೇ ಬಸ್ಸು ಸಿಕ್ತು ನಮಗೆ, 15ನೇ ನಂಬರ್ ಬಸ್ಸು ಅಂತ. 25 ರೂಪಾಯಿ ಟಿಕೆಟ್ ತೊಗೊಂಡ್ರು. ಪಣಂಬೂರ ಬೀಚ್ ಅಂತ ನಿಯರ್ ಬೈಯೇ ಇದೆ, ಒಂದು 20 ನಿಮಿಷ ಜರ್ನಿ ಅಷ್ಟೇ. ಅಲ್ಲಿಂದ 20 ರೂಪಾಯಿ ಕೊಟ್ಟು ಆಟೋದಲ್ಲೇ ರೀಚ್ ಆದ್ವಿ. ನೋಡಿ ಇಲ್ಲಿ ಫಿಶ್ ಮಾರ್ಕೆಟ್ ಸಹ ಇದೆ ನೋಡಿ, ಪಣಂಬೂರ ಬೀಚು ಅಂತ. ತುಂಬ ಚೆನ್ನಾಗಿದೆ, ಹತ್ತಿರದಲ್ಲೇ ಇದೆ. ಇದು ಚಿಕ್ಕ ಬೀಚು ಅಂತ ಹೇಳಿದ್ರು. ಇಲ್ಲಿ ನಮಗೆ ಟೈಮ್ ಇಲ್ದಿರೇ ಇರೋ ಕಾರಣದಿಂದಾಗಿ ನಾವು ಇಲ್ಲಿ ನಿಯರ್ ಬೈ ಇದೆಯಲ್ವಾ, ಮತ್ತು ನಮಗೆ ರಾತ್ರಿಗೆ 8 ಗಂಟೆಗೆ ಟ್ರೈನ್ ಅಕಸ್ಮಾತ್ ಮಿಸ್ ಆಗೋಗ್ಬಿಡುತ್ತೆ ಅನ್ನೋ ಕಾರಣದಿಂದಾಗಿ ಈ ಪಣಂಬೂರ ಬೀಚ್ ನೋಡೋಕ್ಕೆ ಬಂದ್ವಿ. ಇಲ್ಲಂತೂ ತುಂಬ ಚೆನ್ನಾಗಿದೆ ಬೀಚ್ ಅಂತೂ.
ತುಂಬ ಚೆನ್ನಾಗಿ ನಾವಂತೂ ಎಂಜಾಯ್ ಮಾಡಿದ್ವಿ. ಚಿಕ್ಕದೋ ದೊಡ್ಡದೋ ಬೀಚು ಎಲ್ಲಿ ಬಿಡಿ ಅಂತ ಅಂದ್ಬಿಟ್ಟು ಈ ಬೀಚ್ ನಿಯರೇ ಹೋದ್ವಿ ನಾವು. ಆದರೆ ನಾವು ಹತ್ತಿರ ಹೋದ್ರಿ ನೋಡ್ತೀವಿ ಈ ಬೀಚು ಅಬ್ಬಾಡಿ, ಇದು ಚಿಕ್ಕ ಬೀಚು, ಇನ್ನು ದೊಡ್ಡ ಬೀಚ್ ಆದರೆ ಇನ್ನೂ ಎಷ್ಟು ದೊಡ್ಡದಾಗಿರುತ್ತೋ ಅಪ್ಪ ಅಂದ್ಕೊಂಡ್ವಿ. ಇದು ಚಿಕ್ಕ ಬೀಚು, ಅಯ್ಯೋ ಸಾಧ್ಯವೇ ಇಲ್ಲ, ಎಲ್ಲಿಂದ ಎಲ್ಲಿಗೆ ನೋಡಿದ್ರೂ ಕಾಣ್ತಾನೇ ಇದೆ ಈ ಸಮುದ್ರ ಅಂತೂ. ಅದಕ್ಕೆ ಅಲ್ವಾ ಸಮುದ್ರ ಅಂತ ಹೇಳೋದು. ಇನ್ನೊಂದೇನೆಂದರೆ ಇಲ್ಲೆಲ್ಲ ಹಗ್ಗ ಕಟ್ಟಿದ್ರು, ಅದು ವಿಸಿಟ್ ಮಾಡೋಕ್ಕಾಗಿಲ್ಲ. ಸಮುದ್ರದ ಹತ್ರ ಹೋಗೋಕ್ಕೆ ಹಗ್ಗ ಕಟ್ಟಿದ್ರು. ಮಳೆ ಸತತವಾಗಿ 2-3 ದಿನದಿಂದ ಮಳೆ ಇರೋ ಕಾರಣದಿಂದಾಗಿ ಮಳೆ ಇಲ್ದಿರೋ ಟೈಮಲ್ಲಿ ಹೋದರೆ ಆರಾಮಾಗಿ ಬೀಚ್ ಹತ್ರ ಹೋಗಿ ಆಟ ಸಹ ಆಡ್ಬೋದು ಮಕ್ಕಳು. ಆ ಸಮುದ್ರದ ಅಲೆಗಳಂತೂ ಅಪ್ಪಳಿಸಿ ನದಿ ದಂಡೆಗೆ ಹೊಡಿತಾ ಇತ್ತು, ಸಮುದ್ರ ದಂಡೆಗೆ ಅಂತ ಹೇಳ್ಬೋದು. ಆ ಸೌಂಡಂತೂ ನೀವೇ ಒಂದ್ಸರಿ ಕೇಳಿಸ್ಕೊಳ್ಳಿ, ಎಷ್ಟು ಚೆನ್ನಾಗಿದೆ. ಈ ಸಮುದ್ರ ನೋಡೋದಂತೂ ಒಂದು ರೋಮಾಂಚನಕಾರಿ ದೃಶ್ಯ ಅಂತಲೇ ಹೇಳ್ಬೋದು. ಆದರೆ ಮಕ್ಕಳನ್ನ ಕರ್ಕೊಂಡು ಹೋಗೋರು ಹುಷಾರಾಗಿ ನೋಡ್ಕೊಳ್ಳಿ. ಸಮುದ್ರದ ಹತ್ರ ಆಟ ಆಡ್ತಾ ಇರ್ತಾರೆ, ನೀವು ಎಂಜಾಯ್ ಮಾಡಿ, ಅವನು ಹುಷಾರಾಗಿ ನೋಡ್ಕೊಳ್ಳಿ. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ತಿಂಡಿಗಳೇನಾದರೂ ತೊಗೊಂಡೋಗಿ ನೋಡಿ. ಇಲ್ಲಿ ಒಂಟೆ ಇದೆ, ಹಾಗೆ ಕುದುರೆ ಇದೆ, ಅದರ ಸವಾರಿ ಸಹ ಮಾಡ್ಬೋದು. ಇಲ್ಲಿ ತಿಂಡಿಗಳೇನಕ್ಕೆ ತೊಗೊಂಡು ಹೋಗಬೇಕು ಅಂದರೆ ಪಕ್ಷಿ ಪ್ರಾಣಿಗಳು ಇರುತ್ತವೆ, ಅದಕ್ಕೆ ಸಹ ಹಾಕ್ದಂಗೆ ಆಗುತ್ತೆ, ನಿಮಗೂ ಒಂದು ಖುಷಿ ಸಿಗುತ್ತೆ. ಹಾಗೆ ನೋಡಿ, ಇಲ್ಲಿ ಒಂಟೆ ಸವಾರಿ ಮಾಡ್ಬೋದು, ಕುದುರೆ ಸವಾರಿ ಮಾಡ್ಬೋದು. ಒಂದಕ್ಕೆ ಯಾವುದಾನ ಸವಾರಿ ಮಾಡಿ 100 ರೂಪಾಯಿ ಅಂತೆ ತೊಗೊತಾರೆ. ಮಕ್ಕಳನ್ನ ಕರ್ಕೊಂಡು ಹೋದರೆ ನೀವು ಇದನ್ನಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಅವ್ರಿಗೂ ಒಂದು ಸವಾರಿ ಮಾಡ್ದಂಗೆ ಆಗುತ್ತೆ. ಈ ಥರ ಎಂಜಾಯ್ಮೆಂಟ್ ಎಲ್ಲಿ ಸಿಗುತ್ತೆ? ನಾವು ಕಾರಲ್ಲಿ, ಗಾಡಿನಲ್ಲಿ, ಫ್ಲೈಟಲ್ಲಿ ಎಲ್ಲದರಲ್ಲೂ ಓಡಾಡಿರ್ತೀರ, ಆದರೆ ಇದು ನ್ಯಾಚರಲ್ ನೋಡಿ, ಇದರ ಎಂಜಾಯ್ಮೆಂಟೇ ಬೇರೆ. ಹಾಗೆ ಇಲ್ಲಿ ನಾವೊಂದು ಸೋಡಾ ತಗೊಂಡು ಸಹ ಕುಡಿದ್ರಿ. ನೀವು ಕೇಳ್ಬೋದು ಇದೆಲ್ಲ ಏನು, ನಮ್ಮ ಬೆಂಗಳೂರಲ್ಲೂ ಸಿಗುತ್ತೆ, ನಮ್ಮೂರಲ್ಲೂ ಸಿಗುತ್ತೆ ಅಂತ. ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ತಂದೆ ಹೇಳ್ತಾಯಿದ್ರು, ಎಲ್ಲನೂ ಹೋದ ಕಡೆ ಅವ್ರಿಗೂ ಒಂದು ವ್ಯಾಪಾರ ಮಾಡಿದ್ರೆ ನಮಗೆ ಪುಣ್ಯ ಸಿಗುತ್ತೆ ಅಂತ. ಹಾಗಾಗಿ ನಮಗೂ ಅದೇ ಅಭ್ಯಾಸ ಆಗಿದೆ. ಅವ್ರಿಗೂ ಒಂದು ವ್ಯಾಪಾರ ಆದಂಗೂ ಇರುತ್ತೆ, ಹಾಗೆ ನಮಗೂ ಸಹ ಅದ್ರ ಪುಣ್ಯ ಖುಷಿ ಅನ್ನೋದು ಸಿಗುತ್ತೆ. ಹಾಗಾಗಿ ನಿಮಗೆ ತಿಂಡಿದೆಲ್ಲ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಸಿಮೆಂಟು ರಫ್ತು ಮಾಡೋ ಅಂತಹ ಕಾರ್ಖಾನೆ ಆಗಿರುತ್ತೆ, ಫ್ಯಾಕ್ಟ್ರಿ. ಹಾಗೆ ಇಲ್ಲಿ ನೋಡೋವಂಥ ದೇವಸ್ಥಾನ ಇದು ಕದ್ರಿ ಮಂಜುನಾಥ ದೇವಸ್ಥಾನ. ಇದರದ್ದು ಫುಲ್ ವಿಡಿಯೋ ನಾನು ಮಾಡಿದ್ದೀನಿ, ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈ ದೇವಸ್ಥಾನದ ವಿಡಿಯೋನ ನೋಡಿ. ಹಾಗೆ ತುಂಬ ಚೆನ್ನಾಗಿದೆ. ಇಲ್ಲೂ 7 ಕೆರೆಗಳಿದೆ, ಅಂದರೆ 7 ಕೆರೆಗಳಿದ್ದಾವೆ. ಇದರಲ್ಲೇ ಸ್ನಾನ ಮಾಡಿಕೊಂಡು ತುಂಬ ಸತ್ಯವಾದ ದೇವಸ್ಥಾನ ಅಂತ ಹೇಳ್ಬೋದು. ಇದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗಿಂತ ಆದಿ ಮೂಲ ಅನ್ನೋದು ಇದು. ಹಾಗೆ ಇಲ್ಲಿ ಕಾಶಿ ಭಗೀರಥನ ನೀರು ಸಹ ಹರಿತಾ ಇದೆ. ಈ ನೀರನ್ನು ಈ ತಂಬಿಗೆಯಲ್ಲಿ ನಾವು ತಗೊಂಡೋಗಿ ನಾವು ಇಲ್ಲಿರೋ ಲಿಂಗಕ್ಕೆ ಅಭಿಷೇಕ ಮಾಡೋ ಅಂತಹದ್ದು, ಸ್ವತಃ ನಾವೇ ಮಾಡೋ ಅಂಥದ್ದು ತುಂಬಾ ಒಂದು ಅದೃಷ್ಟ ಅಥವಾ ಪುಣ್ಯ ಅಂತಲೂ ಸಹ ಹೇಳ್ಬೋದು. ಹಾಗೆ ನೀವು ಇಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಇದೆ, ಇಲ್ಲಿಂದ 50 ಕಿಲೋಮೀಟ್ರ್ ಸಮೀಪದಲ್ಲಿರುತ್ತೆ. ಅಲ್ಲೂ ಸಹ ವೀಕ್ಷಿಸಿ ನೋಡೋ ಅಂಥ ಬೀಚು ಸಹ ಇದೆ. ಮಲ್ಪೆ ಬೀಚು ಅಂತ ಇದೆ ಸಹ, ಅದು ಸಹ ನೋಡಿ. ಒನ್ ಡೇ ಟ್ರಿಪ್ಪಲ್ಲಿ ಆರಾಮಾಗಿ ನೋಡ್ಬೋದು. ಹಾಗೆ ಅಲ್ಲೇ ದೇವಸ್ಥಾನದಲ್ಲಿ ಇರುವಂತಹ ಇಷ್ಟು ಅಡಿ ಎತ್ತರದ ಆಂಜನೇಯ ಸ್ವಾಮಿ, ಬಜರಂಗ ಸ್ವಾಮಿ ಇವರು ಸಹ ಇದ್ದಾರೆ. ಖಂಡಿತವಾಗ್ಲೂ ವಿಸಿಟ್ ಮಾಡಿ ಈ ದೇವಸ್ಥಾನಕ್ಕೆ. ನೀವು ದೇವಸ್ಥಾನ ವೀಕ್ಷಣೆ ಮಾಡ್ದಂಗೂ ಇರುತ್ತೆ, ಒನ್ ಡೇ ಟ್ರಿಪ್ಪು, ಮಕ್ಕಳಿಗೆ ಎಂಜಾಯೂ ಆಗುತ್ತೆ. ಹಾಗೆ ಎಲ್ಲ ಮುಗಿಸ್ಕೊಂಡು ನಾವು ರಾತ್ರಿ 8 ಗಂಟೆಗೆ ಈ ಮಂಗಳೂರು ರೈಲ್ವೆ ಸ್ಟೇಷನ್ಗೆ ಬಂದ್ರಿ. ನೀವು ನೈಟ್ ಜರ್ನಿ ಮಾಡೋವಾಗ ಹೋಟೆಲಿಂದ ಊಟ ಪಾರ್ಸಲ್ ತೊಗೊಂಡು ಬಂದ್ಬಿಟ್ಟು ರೈಲ್ ಹತ್ಕೊಳ್ಳಿ. ಯಾಕಂದರೆ ಹೋಟೆಲ್ಗೆ ಆರ್ಡ್ರ್ ಮಾಡೋಕ್ಕೆ ಆರ್ಡ್ರ್ ಸಿಕ್ಕಲ್ಲ, ಕ್ಲೋಸ್ ಆಗೋಗಿರುತ್ತೆ. ಇದಾಗಿತ್ತು.
ದಸರಾ ಹಬ್ಬದ ಒನ್ ಡೇ ಟ್ರಿಪ್ಪನ್ನ ವಿಡಿಯೋ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.